ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಎಕ್ಸ್ಕ್ಲೂಸಿವ್ ಆಗಿರುವಂತ ಅಪ್ಡೇಟ್ ಬರ್ತಾ ಇದೆ. ಅದು ಕೂಡ ಈ ವಾರದ ಕ್ಯಾಪ್ಟನ್ಸಿ ರೇಸ್ಗೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡಲು ಆಯ್ಕೆಯಾಗಿರುವಂತಹ 3 ಜನ ಜೋಡಿ ಸದಸ್ಯರು ಯಾರು ಅನ್ನುವಂತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಅದರ ಜೊತೆಗೆ ಅದಕ್ಕೆ ಸಂಬಂಧಿಸಿದಂತ ಒಂದು ಟಾಸ್ಕ್ ಅನ್ನು ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದು. ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಒಟ್ಟಾರೆಯಾಗಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡಲು ಆಯ್ಕೆಯಾಗಿರುವಂತಹ 3 ಜನ ಜೋಡಿ ಸ್ಪರ್ಧಿಗಳು ಯಾರು ಅಂತ ನೋಡ್ತಾ ಹೋದಾದ್ರೆ, ಮೊದಲನೇ ಟಾಸ್ಕ್ ಅನ್ನ ಗೆದ್ದಿರುವಂತಹ ಒಬ್ಬ ಸ್ಪರ್ಧಿ ಅಂದ್ರೆ ಅದು ನಮ್ಮ ರಕ್ಷಿತಾ ಶೆಟ್ಟಿ ಹಾಗೆ ಮಾಳು ಅಂತ ಹೇಳ್ಬೋದು. ಅಂದ್ರೆ ಬಾಲ್ ಅನ್ನ ಕಲೆಕ್ಟ್ ಮಾಡುವಂತ ಟಾಸ್ಕ್ ಕಾಲಿಗೆ ಪಟ್ಟಿ ಕಟ್ಕೊಂಡು ಅದರಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಹಾಗೆ ಮಾಳು ಅವರು ಗೆದ್ರು ಅಂತ ಹೇಳ್ಬೋದು. ಎರಡನೇ ಟಾಸ್ಕ್ ಅನ್ನು ಗೆದ್ದಿರುವಂತಹ ಸ್ಪರ್ಧಿ ನಮ್ಮ ಅಶ್ವಿನಿ ಗೌಡ ಹಾಗೆ ನಮ್ಮ ರಘು ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಮೂರನೇ ಟಾಸ್ಕ್ ಅಂತಾನೆ ಹೇಳ್ಬೋದು. ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಏರಿಯಾದಲ್ಲಿ ಒಂದು ಬಾಲ್ಗಳನ್ನ ಒಂದು ಕೈಯಿಂದ ಬ್ಯಾಲೆನ್ಸ್ ಮಾಡ್ತಾ ಅವುಗಳನ್ನ ಕಲೆಕ್ಟ್ ಮಾಡುವಂತ ಟಾಸ್ಕ್ಗಳಲ್ಲಿ ಕೂಡ ನಮ್ಮ ರಕ್ಷಿತಾ ಶೆಟ್ಟಿ ಹಾಗೆ ಮಾಳುವರೇ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ 3 ಟಾಸ್ಕ್ಗಳ ಪೈಕಿ 2 ಟಾಸ್ಕ್ನ ರಕ್ಷಿತಾ ಶೆಟ್ಟಿ ಹಾಗೆ ಮಾಳುವರು ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲನೇ ಟಾಸ್ಕ್ ನಲ್ಲಿ ರಜತ್ ಹಾಗೆ ನಮ್ಮ ಚೈತ್ರ ಅವರು ಹೊರಗೆ ಹೋದ್ರು ಅಂತಾನೆ ಹೇಳ್ಬೋದು. ಎರಡನೇ ಟಾಸ್ಕ್ ನಿಂದ ಅಶ್ವಿನಿ ಗೌಡ ಅವರು ನಮ್ಮ ಸೂರಜ್ ಹಾಗೆ ರಾಶಿಕಾ ಶೆಟ್ಟಿ ಅವರನ್ನ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗೆ ಇಟ್ಟರು. ಮೂರನೇ ಟಾಸ್ಕ್ ಅನ್ನ ಗೆದ್ದಿರುವಂತಹ ಮಾಳು ನಿಪ್ನಾಳ್ ಹಾಗೆ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಹಾಗೆ ಕಾವ್ಯ ಅವರನ್ನ ಹೊರಗೆ ಇಟ್ಟರು ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ 3 ಜನ ಜೋಡಿಗಳು ನಮ್ಮ ರಕ್ಷಿತಾ ಶೆಟ್ಟಿ ಮಾಳು, ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಅಶ್ವಿನಿ ಗೌಡ ಹಾಗೆ ನಮ್ಮ ರಘು ಅವರು ಅಂತ ಹೇಳ್ಬೋದು. ಮೂರನೇದಾಗಿ ನೋಡ್ತಾ ಹೋಗೋದಾದ್ರೆ ನಮ್ಮ ಚೈತ್ರ ಕುಂದಾಪುರ ಹಾಗೆ ಅದರ ಜೊತೆಗೆ ಅಭಿಷೇಕ್ ಅವರ ಜೋಡಿ ಸೆಲೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ಚೈತ್ರ ಅವರು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡುವಂತಿಲ್ಲ, ಯಾಕೆಂದ್ರೆ ಅವರು ಕೇವಲ ಅವರ ಪರವಾಗಿ ಆಡಿದ್ರು. ಅದಕ್ಕೆ ನಿಜವಾಗ್ಲೂ ಎಲಿಜಿಬಲ್ ಇರುವವರು ನಮ್ಮ ಸ್ಪಂದನ ಹಾಗೆ ಅಭಿಷೇಕ್ ಅಂತಾನೆ ಹೇಳ್ಬೋದು. ಈ 3 ಜೋಡಿಗಳು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿ ಹಾಗೆ ಕಾವ್ಯ ಜೋಡಿ, ಅದರ ಜೊತೆಗೆ ಸೂರಜ್ ಹಾಗೆ ರಾಶಿಕಾ ಜೋಡಿ, ಚೈತ್ರ ಕುಂದಾಪುರ ಹಾಗೆ ನಮ್ಮ ರಜತ್ ಕಿಶನ್ ಅವರ ಜೋಡಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಔಟ್ ಆಗಿದೆ. ಒಟ್ಟಾರೆಯಾಗಿ 6 ಜನ ಜೋಡಿಗಳ ಪೈಕಿ 3 ಜನ ಜೋಡಿಗಳು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡಲು ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಅದಾದ ನಂತರ ಅವರಿಗೆ ಒಂದು ವಿಶೇಷವಾದಂತಹ ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ವಾರದ ಕ್ಯಾಪ್ಟನ್ ಆಗಲು ಅದು ಏನು ಟಾಸ್ಕ್ ಅಂತ ನೋಡ್ತಾ ಹೋಗೋದಾದ್ರೆ, ಎಲ್ಲರೂ ಕೂಡ ಪ್ರೋಮೋದಲ್ಲಿ ನೋಡಿರ್ತೀರ, ಒಂದು ಶವದ ಪೆಟ್ಟಿಗೆ ರೀತಿಯಾಗಿ ಬಾಕ್ಸ್ ಅನ್ನ ನೀಡಿದ್ದಾರೆ. ಅಲ್ಲಿ ಮೇಲ ಸ್ಪರ್ಧಿಗಳು ಅದರ ಒಳಗೆ ಇರಬೇಕು, ಅದರ ಜೊತೆಗೆ ಕೀಲಿಯನ್ನು ಇನ್ನೊಂದು ಏರಿಯಾದಲ್ಲಿ ಇಟ್ಟಿದ್ದಾರೆ. ಅದನ್ನು ಯಾರು ಮೊದಲು ಹುಡುಕಿಕೊಂಡು ಬಂದು ಕೀಯನ್ನು ಅಂದ್ರೆ ಆ ಶವದ ಪೆಟ್ಟಿಗೆಯನ್ನು ಓಪನ್ ಮಾಡ್ತಾರಲ್ವೋ ಅವರು ಈ ವಾರದ ಕ್ಯಾಪ್ಟನ್ ಆಗಿ ಅಂದ್ರೆ ಜೋಡಿ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. ಯಾರು ಆಯ್ಕೆ ಆಗಿದ್ದಾರೆ ಅನ್ನುವಂಥ ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತಾರೆ. ಇದು ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ತಾ, ಒಟ್ಟಾರೆಯಾಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಈ ವಾರದ ಟಾಸ್ಕ್ಗಳು ಇತ್ತು ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಈ ವಾರದ ಯಾವ ಜೋಡಿ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಬೇಕು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.